ಎತ್ತಿನಹೊಳೆ ಯೋಜನೆ ಕಾಮಗಾರಿಗಾಗಿ ಭೂಮಿ ನೀಡಿದ ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿಯ ಐದಳ ಕಾವಲ್ ವ್ಯಾಪ್ತಿಯ ರೈತರಿಗೆ ಸರ್ಕಾರ ಹಾಗೂ ಅಧಿಕಾರಿಗಳು ನ್ಯಾಯಯುತ ಪರಿಹಾರ ನೀಡದೆ ವಂಚಿಸುತ್ತಿದ್ದಾರೆ ಅಂತ ಆರೋಪಿಸಿರುವ ಗಂಗೂರು ಗ್ರಾಮದ ರೈತರು ಶೀಘ್ರದಲ್ಲೇ ಸೂಕ್ತ ಪರಿಹಾರ ನೀಡದೇ ಇದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಗಂಗೂರು ಗ್ರಾಮದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮದ ಮುಖಂಡ ಸಿದ್ದೇಶ್, ಸುಮಾರು 8-9 ವರ್ಷಗಳ ಹಿಂದೆ ಯೋಜನೆಗಾಗಿ ಗುತ್ತಿಗೆದಾರರು ರೈತರೊಂದಿಗೆ ತ್ರಿಪಕ್ಷೀಯ ಒಪ್ಪಂದ ಮಾಡಿಕೊಂಡು ಎಕರೆಗೆ 50,000 ಮುಂಗಡ ನೀಡಿ ಭೂಮಿ ಪಡೆದಿದ್ರು. 1.5 ವರ್ಷದ ಒಳಗೆ ಸಂಪೂರ್ಣ ಪರಿಹಾರ ನೀಡುವುದಾಗಿ ಭರವಸೆ ನೀಡಲಾಗಿತ್ತು. ಆದರೆ ಕಳೆದ ಹಲವು ವರ್ಷಗಳಿಂದ ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ನೆಪ ಹೇಳುತ್ತಾ ಪರಿಹಾರ ನೀಡದೆ ವಿಳಂಬ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದರು. ಇನ್ನು ರೈತರ ನಿರಂತರ ಹೋರಾಟದ ಬಳಿಕ ಸರ್ಕಾರ ಹಾಗೂ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಡ್ಯುಯಲ್ ಕ್ಲೈಮ್ ಅಡಿಯಲ್ಲಿ ಐದಳ ಕಾವಲ್ ವ್ಯಾಪ್ತಿಯ ಸುಮಾರು 150 ಎಕರೆ ಭೂಮಿಗೆ 28.5 ಕೋಟಿ ರೂಪಾಯಿ ಪರಿಹಾರ ನೀಡುವುದಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿ ಹಣ ಬಿಡುಗಡೆ ಮಾಡಿತ್ತು. ಹಾಸನ ಸಹಾಯಕ ಆಯುಕ್ತರು ಜುಲೈ 30ರ ಒಳಗೆ ಪರಿಹಾರ ವಿತರಿಸುವುದಾಗಿ ಭರವಸೆ ನೀಡಿದರು. ಆದರೆ ಇತ್ತೀಚಿನ ಸಭೆಯಲ್ಲಿ ಎಕರೆಗೆ ಕೇವಲ 2.5 ಲಕ್ಷ ಮಾತ್ರ ನೀಡುವುದಾಗಿ ತಿಳಿಸಿರುವುದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ರೈತರು ವಿರೋಧ ವ್ಯಕ್ತಪಡಿಸಿದ ಬೆನ್ನಲ್ಲೇ ಅಧಿಕಾರಿಗಳು ರಾತ್ರಿ ವೇಳೆ ಮನೆಗಳ ಬಾಗಿಲಿಗೆ ನೋಟಿಸ್ ಅಂಟಿಸಿ ದಬ್ಬಾಳಿಕೆ ನಡೆಸಿದ್ದಾರೆ. ಭೂ ದಾಖಲೆ ಹಾಗೂ ಪಹಣಿ ಹೊಂದಿರುವವರಿಗೆ ಮಾತ್ರ, ದಶಕಗಳಿಂದ ಭೂಮಿಯನ್ನ ಅನುಭವಿಸ್ತಾ ಇರುವವರಿಗೆ ಒಂದೇ ರೀತಿಯ ಅಲ್ಪ ಪರಿಹಾರ ನಿಗದಿಪಡಿಸೋದು ಅನ್ಯಾಯ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಾವಲ್ ವ್ಯಾಪ್ತಿ ರೈತರುಗಳು ನಾವೆಲ್ಲವ ಏನು ನಾವು ಇವತ್ತು ಕಳೆದ 8-9 ವರ್ಷ ಹಿಂದೆ ಎತ್ತಿನಹೊಳೆ ಯೋಜನೆ ಈ ಭಾಗದಲ್ಲಿ ಹಾದು ಹೋಯಿತು. ಆ ಕಾಮಗಾರಿಯನ್ನು ಏನು ಕೆಲಸ ಮಾಡೋದಕ್ಕೆ ಕಾಂಟ್ರಾಕ್ಟರ್ಗಳು ಬಂದರು, ಕೆಲಸಗಾರಿ ಕಾಮಗಾರಿನ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ರೈತರ ಹತ್ರ ಪ್ರೈವೇಟ್ ಅಗ್ರಿಮೆಂಟ್ ಮಾಡ್ಕೊಂಡು 50,000 ರೂಪಾಯಿ ಎಕರೆ ಕೊಟ್ಬಿಟ್ಟು ಜಾಗ ಬಿಡಿಸ್ಕೊಂಡ್ರು. ನಂತರ ಐದಳ ಕಾವಲ್ ವ್ಯಾಪ್ತಿ ರೈತರುಗಳು ನಾವು ಇನ್ನೇನು ಮುಂದೆ 1 ವರ್ಷ 1.5 ವರ್ಷದಲ್ಲಿ ನಮ್ಮ ಪರಿಹಾರ ಬಂದ್ಬಿಡುತ್ತೆ, ನಿಮಗೆ ಕೊಡಿಸ್ತೀವಿ, ನಾವು ನಮಗೆ ಇವಾಗ ಕೆಲಸ ಮಾಡೋದು ತುರ್ತಾಗಿ ಕೆಲಸ ಮಾಡೋಕ್ಕೆ ಜಾಗ ಬಿಟ್ಕೊಡಿ ಅಂದಾಗ ನಮ್ಮ ರೈತರುಗಳೆಲ್ಲ ಬಿಟ್ಕೊಟ್ಬಿಟ್ರು. ನಂತರ ಇವಾಗ ಏನಾಗಿದೆ, ಕಳೆದ 4-5 ವರ್ಷದಿಂದ ಫಾರೆಸ್ಟ್ ಇಲಾಖೆ ನೆಪ ಹೇಳೋದು, ಎತ್ತಿನಹೊಳೆ ಯೋಜನೆ ಅಧಿಕಾರಿಗಳು, ನಂತರ ರೆವಿನ್ಯೂ ಅವರು ಫಾರೆಸ್ಟ್ ಕತೆ ಹೇಳ್ಕೊಂಬಿಟ್ಟು ನಮಗೆ ಕಳೆದ 4-5 ವರ್ಷದಿಂದ ಇದೇ ಹೇಳಕ್ಕೆ ಬಂದ್ಬಿಟ್ಟು ನಮಗೆ ಪರಿಹಾರ ಕೊಡಲಿಲ್ಲ. ನಾವು 1.5 ವರ್ಷ ಹಿಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಈ ಭಾಗದಲ್ಲಿ ಕೆಲಸ ಮಾಡೋದು ಬೇಡ, ಐದಳ ಕಾವಲ್ ವ್ಯಾಪ್ತಿಯಲ್ಲಿ ನೆಲ್ಲೂ ಕೆಲಸ ಮಾಡೋದು ಬೇಡ ನಿಲ್ಲಿಸ್ತು ನಾವು. ಆ ನಂತರ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಬಂದು ನಮ್ಮ ಹತ್ರ ಎಲ್ಲ ಮನವಿ ತಗೊಂಡು ಹೋಗ್ಬಿಟ್ಟು ಡ್ಯುಯಲ್ ಕ್ಲೈಮ್ ಅಂತ ಹೇಳ್ಬಿಟ್ಟು ಫಾರೆಸ್ಟಿಗೂ ಅನುದಾನ ಮತ್ತು ಜಾಗ ಕೊಡೋದು ಮತ್ತು ನಮಗೆ ರೈತರಿಗೂ ಪರಿಹಾರ ಕೊಡೋದು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಡ್ಯುಯಲ್ ಕ್ಲೈಮ್ ಅಂತ ಹೇಳ್ಬಿಟ್ಟು ಮಾಡಿದರು. ಡ್ಯುಯಲ್ ಕ್ಲೈಮ್ ಕಾಪಿನೂ ನಿಮಗೆ ಕೊಡ್ತೀನಿ. ಡ್ಯುಯಲ್ ಕ್ಲೈಮ್ ಕಾಪಿ ಮಾಡಿಬಿಟ್ಟು 28.5 ಕೋಟಿ ಐದಳ ಕಾವಲ್ ಒಂದಕ್ಕೆ 150 ಎಕರೆಗೆ 28.5 ಕೋಟಿ ದುಡ್ಡು ಕೊಡೋದು ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ದುಡ್ಡು ಸಹ ರಿಲೀಸ್ ಮಾಡಿಕೊಟ್ರು. ಕಳೆದ 1-2 ತಿಂಗಳ ಹಿಂದೆ ನಾವು ಈಗ ಏನು ಹಾಸನ AC ಇದ್ದಾರೆ, ಅವರು SLO ಆಗಿದ್ರು. ನಮಗೆ ಅವ್ರ ಹತ್ರ ಕೂತ್ಕೊಂಡಿವೆ, ನಾವೇ ಒಂದು 20-30 ಜನ ರೈತರು ಹೋಗಿ ಅವ್ರ ಆಫೀಸಲ್ಲೇ ಕೂತ್ಕೊಂಡು ಚರ್ಚೆ ಮಾಡಿದ್ವು. ಎತ್ತಿನಹೊಳೆ ಯೋಜನಾ ಅಧಿಕಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರು ಸಹ ಅವತ್ತು ಆ ಸಭೆಯಲ್ಲಿದ್ದರು. ಅವತ್ತೇನು ಡಿಸೈಡ್ ಮಾಡಿದ್ರು, 28.5 ಕೋಟಿ ದುಡ್ಡಿದೆ, ಎಸ್ಕ್ರೇಷಿಯಾ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ಒಂದು ವರ್ಡ್ ಸೇರಿಸಿದ್ದಾರೆ. ಅದು ಅರ್ಥ ಆಗ್ತಿಲ್ಲ ನಮಗೆ. ಅದು ಅರ್ಥನ ನಾನು ಇದು ಸೆಕ್ರೆಟರಿ ಸರ್ಕಾರದ ಲೆವೆಲಲ್ಲಿ ನಾವು ಬರೆದ್ಬಿಟ್ಟು ಅದನ್ನು ತಿಳ್ಕೊಂಬಿಟ್ಟು ನಿಮಗೆ ಪರಿಹಾರ ವಿತರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವತ್ತು ಅವರು ಹೇಳಿದರು. ಯಾವಾಗ ಪರಿಹಾರ ವಿತರಣೆ ಮಾಡ್ತಾರೆ, ಎಷ್ಟು ಟೈಮಲ್ಲಿ ನೀವು ಮಾಡ್ತೀರಾ ಅಂತೇಳ್ಬಿಟ್ಟು ನಮಗೆ ಈ ಸಭೆಯಲ್ಲಿ ಹೇಳಬೇಕು ಅಂತೇಳ್ಬಿಟ್ಟು ನಾವು ಅವ್ರನ್ನ ಜಗದೀಶ್ AC ಅವ್ರನ್ನ ಕೇಳಿದಾಗ ಜುಲೈ 30ನೇ ತಾರೀಕು ಒಳಗಡೆ ನಿಮ್ದು 28.5 ಕೋಟಿ ದುಡ್ಡೇನಿದೆ ಅದನ್ನು ಸೆಕ್ರೆಟರಿಯಿಂದ ಅಪ್ರೂವಲ್ ತೊಗೊಂಡು ನಾವು ದುಡ್ಡನ್ನು ನಿಮಗೆ ವಿತರಣೆ ಮಾಡಿಕೊಡ್ತೀವಿ. ಡೇಟು ಸಹ ಹೇಳಿದರು, ಜುಲೈ 30ನೇ ತಾರೀಕು ಒಳಗಡೆ 2026 ಈ ತಿಂಗಳು, ಈಗೇನು ಇವತ್ತು ಮುಗಿದು ಇವತ್ತು 30ನೇ ತಾರೀಕು ಒಳಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದರು. ಆದರೆ ಅದು ಮಾಡಿದರೆ ಇವಾಗ ಏನು ಮಾಡಿದ್ದಾರೆ, ಸೆಕ್ರೆಟರಿಯಿಂದ DC ಅವರು ಸೆಕ್ರೆಟರಿ ಮೀಟಿಂಗ್ ಮುಗಿಸ್ಕೊಂಡು ಬಂದಾದಮೇಲೆ ಇವತ್ತು ಏನಾಗಿದೆ, ಎಕರೆಗೆ 2.5 ಲಕ್ಷ ಕೊಡ್ತೀವಿ ಅಂತ ಬಂದ್ಬಿಟ್ಟು ಎಲ್ಲ ಮೊನ್ನೆ ಬಂದಿದ್ದರು AC ಅವರು, SLO AC ರಜನಿಕಾಂತ್ ಅವರು ಮತ್ತು ಆ ಸಕಲೇಶ್ಪುರ AC ತಹಸೀಲ್ದಾರ್ ಎಲ್ಲ ಬಂದರು. ನಮ್ಮ ಹತ್ರ 2 ಅವರ್ ಚರ್ಚೆ ಮಾಡಿದರು, ಇಲ್ಲೇ ಸಭೆ ಮಾಡಿದರು. ನಾವು ಅವರಿಗೆ ಮನವಿ ಕೊಟ್ಟಿದ್ದೀವಿ. ನಾವು ರೈತರೆಲ್ಲ ಡಿಸೈಡ್ ಮಾಡಿ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ನಮ್ಮ ಮನವಿ ಏನಪ್ಪ ಅಂದರೆ, ನಮ್ಮದು ಏನು ಐದಳ ಕಾವಲ್ ವ್ಯಾಪ್ತಿಯಲ್ಲಿ ಪಾಣಿ ಮಿಟೇಷನ್ನು ಸ್ವಲ್ಪ ದಾಖಲಾತಿಗಳು ನಮ್ಮ ಹತ್ರ ರೈತರದ್ದು ಇದೆ. ಅದು 34 ಜನ ರೈತರುಗಳ ಹತ್ರ ಇದೆ. ನಂತರ ಇನ್ನು 69 ಜನ ರೈತರ ಹತ್ರ ಅನುಭವದಲ್ಲಿದ್ದೀವಿ. ನಾವು 53 ಅರ್ಜಿ ಹಾಕೊಂಡಿದ್ವಿ, ಅವರು ಸಾಗುವಳಿ ಚೀಟಿ ಕೊಟ್ಟಿಲ್ಲ, ಅನುಭವದಲ್ಲಿದ್ದಾರೆ. ಇವಾಗ ಅನುಭವದಲ್ಲಿರೋ ರೈತರಿಗೂ ಒಂದೇ ನ್ಯಾಯ, ಪಾಣಿ ಮತ್ತು ಮಿಟೇಷನ್ನು ದಾಖಲಾತಿಗಳು ಹೊಂದಿರೋರಿಗೂ ಒಂದೇ ನ್ಯಾಯ. ಎಲ್ಲರೂ 2.5 ಲಕ್ಷ ನೀವು ದುಡ್ಡು ತಗೊಳ್ಳಿ ಅಂತಂದರೆ ಯಾರು ರೈತರು ಅದಕ್ಕೆ ಒಪ್ಪಿಗೆ ಇಲ್ಲ. ನಾವು ಅದನ್ನು ಅವರಿಗೆ ಇಲ್ಲ ಅನ್ನೋದನ್ನು ಒಪ್ಪಿಗೆ ಇಲ್ಲ ಅನ್ನೋದು ಲೆಟ್ರನ್ನೂ ಕೊಟ್ಟು ಕಳಿಸಿದ್ದೀವಿ. ಅವ್ರ ಮೇಲೆ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ. AC ಗಳು ಇಬ್ಬರಿಗೂ ಹೇಳಿ ಕಳಿಸಿದ್ದೀವಿ. ನಾವು
ನಮ್ಮ ರೈತರುಗಳಿಗೆ ದಾಖಲಾತಿಗಳು ಮಿಸ್ಪೇಸಿದ್ದಾವೆ. ಅಂದರೆ ಮೀನ್ಸ್ ಏನು, ಐದಳ ಕಾವಲ್ ವ್ಯಾಪ್ತಿಯಲ್ಲಿ ಫಸ್ಟು ಮಂಜೂರಾತಿ ಹೆಂಗಾಯಿತು ಅನ್ನೋದ್ರ ಬಗ್ಗೆ ಅದು ಮೂಲ ದಾಖಲಾತಿಗಳು ಬೇಕು ಅಂತ ಕೇಳಿದರು. ನಾವು ಮೂಲ ದಾಖಲಾತಿಗಳು ಕೆಲವೊಂದು ಹರಾಜು ಪ್ರಕ್ರಿಯೆಗೆ ಬಂದಿರೋದನ್ನ ದಾಖಲಾತಿಗಳನ್ನ ರಜನಿಕಾಂತ್ ಅವರಿಗೆ ನಾವು ಕೊಟ್ಟು ಜೆರಾಕ್ಸ್ ಕಾಪಿನ ಕೊಟ್ಟಿದ್ದೀವಿ. ನಂತರ ಈಗ ಸ್ವಲ್ಪ ಡಾಕ್ಯುಮೆಂಟ್ಗಳನ್ನ ಈಗಲೂ ತೆಗೆದಿದ್ದೀವಿ. ಅವರು ತಹಸೀಲ್ದಾರ್ ಇದೇ ಸಭೆಯಲ್ಲಿ ಕೂತ್ಕೊಂಡು, ಸರ್ ನಮ್ದು ಹಳೆ ದಾಖಲಾತಿಗಳು ಈಗ ನಮಗೆ ಪಾಣಿ ಎಲ್ಲಿಂದ ಬಂತು ಸರ್, ರೈತರು ಪಾಣಿ ಏನು ನಾವು ಮನೇಲಿ ಕೂತ್ಕೊಂಡು ಬರ್ಕೊಳ್ಳಿಲ್ವಲ್ಲ, ನಮಗೇನೋ ಮನೇಲಿ ಕೂತ್ಕೊಂಡು ಬರ್ಕೊಳಕ್ಕೆ ರೈತರು ಅವಕಾಶ ಹಿಂದಿ ಸರ್ಕಾರಗಳ ಅಥವಾ ಯಾವುದೋ ಬ್ರಿಟಿಷ್ ಸರ್ಕಾರದಲ್ಲ ರೈತರೇ ಬರ್ಕೊಳಂಗಿತ್ತು ಪಾಣಿ ಬರೋದ್ರ ಅಂದಿದ್ರೆ ಓಕೆ ಒಪ್ಕೊಂಡು ರೈತರು ಬರ್ಕೊಂಡ್ರೆ ಅಂತ. ಅವತ್ತು ಮೈಸೂರು ಸರ್ಕಾರ ಇದೆ, ಅವತ್ತೇ ಇವಾಗ ಅರಣ್ಯ ಇಲಾಖೆ ಮೈಸೂರು ಸರ್ಕಾರದ ಆದೇಶ 1998 ಹಿಡ್ಕೊಂಡೆ ನಮ್ಮದು ಅಂತವ್ರೆ. ನಾವು ಅದೇ ಮೈಸೂರು ಸರ್ಕಾರದ್ದು 1939 ಕಾಪಿ ಹಿಡ್ಕೊಂಡು ಅವತ್ತು 39ರಲ್ಲಿ ರೈತರಿಗೆ ದನಕರು ಎತ್ತಿನೊಳೆ ಯೋಜನಾ ಅಧಿಕಾರಿಗಳು ಮತ್ತು ನಮ್ಮ ಕಂದಾಯ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಬಂದು ನಮಗೆ ಎತ್ತಿನೊಳೆ ಈಗ ಏನು ಭೂ ಪರಿಹಾರ ವಿಷಯದಲ್ಲಿ ಅನ್ಯಾಯ ಆಗ್ತಾ ಇದೆ, ನಮಗೆ ನೋಟಿಸ್ ಅದು ತಗೋಬೇಡಿ ಅಂತ ನಾವು ಕೊಡಬೇಡಿ ಅಂತೆಲ್ಲ ಹೇಳಿದ್ದು. ಆದರೂ ದೌರ್ಜನ್ಯದಿಂದ ಬಂದು ನಾವಿಲ್ಲೇ ಇದ್ದಾಗ ನಾವು ಹೊರಗಡೆ ಇದ್ದೀವಿ, ನಮ್ಮ ತಾಯಿಯವರು ಇದ್ದಾಗ ಅವ್ರಿಗೇನು ಗೊತ್ತಿದೆ ಅಂತ ಬಂದು ಮನೇಲಿ ನೋಟಿಸಲ್ಲಿ ಅಂಟಿಸ್ಬಿಟ್ಟು ಹೋಗಿದ್ದಾರೆ. ನಾವು ಹೇಳಿದ್ವಿ ನಾವು ಭೂ ಪರಿಹಾರ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ, ನೋಟಿಸೆಲ್ಲ ನಮಗೆ ಕೊಡಬೇಡಿ ನಾವು ತಗೊಳ್ಳಲ್ಲ ಅಂತ. ಆದರೂ ಬಂದು ಮನೆಗಳಿಗೆ ಬಂದು ನೋಟಿಸ್ನ ಅಂಟಿಸ್ಬಿಟ್ಟು ಹೋಗಿದ್ದಾರೆ. ಸುಮಾರು 100-110 ಮನೆಗೆಲ್ಲ ನೋಟಿಸ್ನ ಶಿವಪ್ಪ ಅಂತೇಳಿ ನಮ್ಮದು ಇಲ್ಲೇ ಪಕ್ಕ ಲಿಂಗಪ್ಪನ ಕೊಪ್ಪಲು ಹಳೆಬೀಡು ಹೋಬಳಿ ನಮ್ಮದು ಕೂಡ ಜಮೀನು ಐದಳ ಕಾವಲಲ್ಲೇ ಇದೆ. ನಮ್ಮದು ಕೂಡ ಇದೇ ಜಾಗದಲ್ಲಿದೆ. ಇದರಿಂದ ಇದು ಎಷ್ಟೆಲ್ಲ ಅನನುಕೂಲ ಮಾಡ್ತಾಯಿದ್ರೆ ನಂಬಿದ್ರಿಗೆ ಎಲ್ಲ ಆಯಿತು ಅಂತ ಒಪ್ಕೊಂಡು ಹೋಗ್ತಾರೆ. ರೈತರಿಗೆ ಒಂದು ಬಿಡದಿಲ್ಲಿ 2.5 ಕೋಟಿ 3 ಕೋಟಿ ಮೆನ್ಷನ್ ಮಾಡ್ತಾರೆ ರೈತರಿಗೆ, ಇಲ್ಲಿ 2.5 ಲಕ್ಷ ಮೆನ್ಷನ್ ಮಾಡ್ತಾರೆ. ಇದೇ ಸರ್ಕಾರದ ನೀತಿ, ಇದು ನೀತಿ ಅಂತ ನಾವು ಒಪ್ಕೊಬೇಕಾರೆ ರೈತರು ನಾವು ಒಪ್ಪಕ್ಕೆ ಸಾಧ್ಯವಿಲ್ಲ. ಇವ್ರ ಜೊತೆಗೆ ನಾವು ಫುಲ್ ಸಪೋರ್ಟ್ ಮಾಡಿ ಅದು ಯಾವ ಮಟ್ಟಕ್ಕೆ ಹೋರಾಟಕ್ಕಾಗಲಿ ನಾವು ಇಳಿಯೋಕ್ಕೆ ಸಿದ್ಧ ಇದ್ದೀವಿ. ನಾವು ಎತ್ನೊಳೆ ಆಗಲಿ ಏನೇ ಆಗಲಿ ನಮ್ಮ ರೈತರಿಗೆ ಕಾಂಪಿಟೇಷನ್ ಕೊಡಬೇಕು, ಆಮೇಲೆ ನಾವು ಭೂಮಿ ಬಿಡೋಕ್ಕೆ ನಾವು ತಯಾರಿದ್ದೀವಿ. ಅಂಥವ್ರಿಗೆ ನಾವು ಭೂಮಿ ಬಿಡೋಕ್ಕಲ್ಲ ಅಂತ ಹೇಳ್ಬಿಟ್ಟು ಕಂಠಘೋಷವಾಗಿ ಹೇಳ್ತೀವಿ. ಧಮಕಿ ಹಾಕಿ ಇದು ಮಾಡಿದ್ರೆ ನಾವು ರೈತರು ಅಕಸ್ಮಾತ್ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಹೋಗಬೇಕು ಅಂತಂದ್ರೆ ಅವ್ರು ಮಾಡಲೇಬೇಕಾದ್ರೆ ಆತ್ಮಹತ್ಯೆ ರೈತರಿಗೆ ಒಕ್ಕಲೆಬ್ಬಿಸ್ಬೇಕು. ಅವರು ಆತ್ಮಹತ್ಯೆ ಸ್ಥಿತಿಗೆ ಹೋಗಬೇಕು ಅಂದ್ರೆ ಅವ್ರಿಗೂ ಹೆಂಡ್ರು ಮಕ್ಕಳಿದ್ದಾವೆ ಅನ್ನೋ ರೀತಿ ಆದರೆ ಮಾಡಲಿ. ಇಲ್ಲ ಅಂತ ಅಂದರೆ ರೈತರಿಗೆ ಏನಿದೆ ಅದು ಕೊಟ್ಟು ಮುಂದೆ ನಮಗೆ ಒಂದು ಪರಿಹಾರ ಕೊಟ್ಟು ಮುಂದೆ ಕ್ರಮ ಜರುಗಿಸಿ ಇದು ಮಾಡ್ತೀವಿ. ಇಲ್ಲ ಅಂತ ಹೋರಾಟ ಮಾಡ್ತೀವಿ, ನಮ್ಮ ಇವ್ರಿಗೆ ಫುಲ್ ಸಪೋರ್ಟ್ ಮಾಡಿ ಊರಾಗೆ ಹೋರಾಟ ಮಾಡ್ತೀವಿ. ಗಂಗೂರು ಗ್ರಾಮದ ರೈತರು, ನಮಗೆ ಅಷ್ಟು ಜಮೀನಿದೆ, ನಮ್ಮ ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ. ಇದರಲ್ಲೇ ಬಂದು ಧಮಕಿ ಹಾಕಿ ನಮಗೆ ಇದೆಲ್ಲ ನೋಟಿಸೆಲ್ಲ ಅಂಟಿಸಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ನಮಗೆ ಭಯ ತೋರಿ ನಮ್ಮ ಸೈನ್ ಹಾಕ್ರಿ ಅಂತಲೆಲ್ಲ ಕೇಳಿರು. ನಾವು ಸೈನ್ ಹಾಕಕ್ಕಲ್ಲ ಅಂತ ಅಂದರು. ಅದಕ್ಕೋಸ್ಕರವ ನೋಟಿಸ್ ಅಂಟಿಸಿ ಹೋಗ್ಯಾರೆ. ಜಮೀನು ಬಿಡಲ್ಲ, ನಮಗೆ ಪರಿಹಾರ ಅದು ಎಷ್ಟು ಏನು ತೀರ್ಮಾನ ಮಾಡಿ ಕೊಡೋವರೆಗೂ ನಾವು ಜಮೀನು ಬಿಡಲ್ಲ. ನಾವು ಪ್ರಾಣ ಕಳ್ಕೊಳ್ಳೋಕ್ಕೂ ಸಿದ್ಧರಾಗಿದ್ದೀವಿ, ನಾವು ಜಮೀನಂತೂ ಬಿಡೋಕ್ಕೆ ತಯಾರಾಗಿಲ್ಲ. ನಾವು ಕಳ್ಕೊಳ್ಳೋಕ್ಕೂ ಸಿದ್ಧರಾಗಿದ್ದೀವಿ, ನಾವು ಜಮೀನಂತೂ ಬಿಡೋಕ್ಕೆ ತಯಾರಾಗಿಲ್ಲ. ಅದೇನು ಮುಂದೆ ಬರುತ್ತೆ ನಾವು ಬಿಡ್ತೀವಿ. ಆಧಾರ ಮಾಡಿ ಮಳೆ ಇಲ್ಲ ಬೆಳೆ ಇಲ್ಲ, ಏನ್ ಮಾಡೋದು ಸರ್ ನಾವು? ಮಳೆ ಇಲ್ಲ ಏನಿಲ್ಲ, ಏನ್ ಮಾಡೋದು ನಾವು? ನಮಗೆ ಏನ್ ಕೊಡ್ಬೇಕು ಅಂತಂದ್ರೆ ನಾವೆಲ್ಲರಿಗೂ ಜಮೀನಂತೂ ಅಡ್ಡ ಮನೆಗೆತ್ತೀವಿ ಸರ್. ನಾವು ಪ್ರಾಣ ಕೊಡಕ್ಕೆ ಸಿದ್ಧವಾಗಿದ್ದೀವಿ ಸರ್. ನಾವು ಜಮೀನಂತೂ ಬಿಡಲ್ಲ ಸರ್ ನಾವು.